ನಮಸ್ಕಾರ ಸ್ನೇಹಿತರೆ. ನೆಲಮಂಗಲದಲ್ಲಿ ನಿನ್ನೆ ದಿವಸ ಸುರಿದಂಥ ಧಾರಾಕಾರ ಮಳೆಗೆ ಇಲ್ಲಿ ಸಾಕಷ್ಟು ವಾಹನ ಸವಾರರು ಸೇರಿದಂತೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ಅನ್ನುವಂತಹ ಮಾತುಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಪ್ರತಿ ವರ್ಷವೂ ಕೂಡ ನಗರಸಭೆಯ ಅಧಿಕಾರಿಗಳು ರಾಜಕಾಲುವೆಗಳನ್ನು ಕ್ಲೀನ್ ಮಾಡಿಸಿದ್ರೂ ಕೂಡ ರಸ್ತೆಯಲ್ಲಿ ಈ ಮಟ್ಟದ ಒಂದು ದುಬಾರಿ ಮಟ್ಟದ ಒಂದು ನೀರು ಬಂದು ನಿಲ್ಲುವಂಥದ್ದು, ಆ ನೀರು ನಿಂತಹ ಜಾಗದಲ್ಲಿ ವಾಹನ ಸವಾರರು ಸಂಚಾರ ಮಾಡಲಿಕ್ಕೆ ಬಹಳ ತೊಂದರೆ ಆಗುವಂಥದ್ದು, ಇವೆಲ್ಲವನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಆದರೂ ಕೂಡ ಈ ಸಮಸ್ಯೆಗೆ ಅಂತ್ಯ ಸಿಗ್ತಾ ಇಲ್ಲ. ಯಾಕೆ ಅನ್ನೋದನ್ನ ಕೇಳಲಿಕ್ಕೆ ನಾವಿವತ್ತು ನಗರಸಭೆಯ ಪೌರಾಯುಕ್ತರ ಬಳಿ ಬಂದಿರುವಂಥದ್ದು. ನಗರಸಭೆಯ ಪೌರಾಯುಕ್ತರು ನಮ್ಮ ಜೊತೆನಲ್ಲಿದ್ದಾರೆ. ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ಈಗ ನಿನ್ನೆ ದಿವಸ ಬಹಳ ದೊಡ್ಡ ಮಟ್ಟದ ಒಂದು ಮಳೆ ಆಗಿದೆ ನೆಲಮಂಗಲ ಭಾಗದಲ್ಲಿ. ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಂಡು ಸಾರ್ವಜನಿಕರಿಗಾಗಲಿ ಅಥವಾ ವಾಹನ ಸಂಚಾರ ಮಾಡೋರಿಗಾಗಲಿ ಬಹಳಷ್ಟು ಸಮಸ್ಯೆಗಳಾದವು. ಕೆಲವು ಕಡೆ ಮರಗಳು ಸಹ ಬಿದ್ದು ಕೆಲವೊಂದು ದ್ವಿಚಕ್ರ ವಾಹನಗಳು ಸೇರಿದಂತೆ ಸ್ವಲ್ಪ ಹಾನಿಗಳು ಆಗಿದೆ. ಸೊ ಇವೆಲ್ಲ ಸಮಸ್ಯೆಗಳಿಗೆ ಅಂತ್ಯ ಯಾವಾಗ ಸರ್? ನಮಸ್ತೆ. ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ನಿನ್ನೆ ದಿನ 60 ಮಿಲಿಲೀಟರಷ್ಟು ಮಳೆಯಾಗಿದೆ. ಇದಕ್ಕೆ ನಾನು ಮೊದಲನೇ ಬಾರಿಗೆ ಹರ್ಷ ವ್ಯಕ್ತಪಡಿಸ್ತೀನಿ. ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನೆಲಮಂಗಲ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ತೀವ್ರವಾಗಿ ಆಗಿತ್ತು. ಈ ಹಿನ್ನೆಲೆಯಿಂದ ಇತ್ತೀಚೆಗೆ ಮಳೆ ಆಗಿರಲಿಲ್ಲ. ನಿನ್ನೆ ಮಳೆ ಬಿದ್ದಿದ್ದಂತೂ ಹರ್ಷ ತಂದಿದೆ. ಈಗ ಸಾರ್ವಜನಿಕರಿಗೆಲ್ಲ ಒಂದು ಪ್ರಶ್ನೆ ನೀವೇ ಹಾಕೊಬೇಕು. 60 ಮಿಲಿಮೀಟರಷ್ಟು ಮಳೆ ಬಿದ್ದರೆ ರಸ್ತೆಗಳು, ಮೋರಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯೋದು, ಉಕ್ಕಿ ಹರಿಯೋದು ಕಾಮನ್ ಆಗಿಬಿಡುತ್ತದೆ. ಯಾಕೆ ಅಂತಂದರೆ ನಾವೆಲ್ಲರೂ ಕಾಂಕ್ರೀಟ್ ರಸ್ತೆನೇ ಕೇಳ್ತಿದ್ದೀವಿ, ಕಾಂಕ್ರೀಟ್ ಮೋರಿ ಕೇಳ್ತಿದ್ದೀವಿ, ಅದೇ ರೀತಿ ಟಾರ್ ರಸ್ತೆನೇ ಕೇಳ್ತಾ ಇದ್ದೀವಿ. ಇದ್ರ ಮೇಲೆ ಬಿದ್ದಂತಹ ನೀರು ಎಲ್ಲ ಫ್ಲೋ ಆಗಿ ನಾವು ಮೋರಿ ಮೂಲಕ ಹರಿದು, ರಾಜಕಾಲುವೆ ಮೂಲಕ ಹರಿದು ಆಮೇಲೆ ಕೆರೆಗೆ ಸೇರೋಂಥದ್ದೇ ಇದು ವ್ಯವಸ್ಥೆ ಇದೆ. ಹೀಗಿರಬೇಕಾದ್ರೆ ಸಾರ್ವಜನಿಕರುಗಳು ಮನೆಗಳಲ್ಲಿ ಹಿಂಗು ಗುಂಡಿಗಳನ್ನು ಮಾಡ್ಕೊಬೇಕು. ಪ್ರತಿಯೊಂದು ಮನೆಗಳಲ್ಲಿ ಹಿಂಗು ಗುಂಡಿಗಳನ್ನು ಮಾಡಿಕೊಂಡ್ರೆ ಮನೆ ಮೇಲೆ ಬಿದ್ದಂಥ ನೀರು ಭೂಮಿಗೆ ಅಂತರ್ಜಲನ ಸೇರ್ಪಡೆ ಮಾಡ್ಕೊಳೋ ಥರ ಮಾಡಿಕೊಂಡ್ರೆ ಎಲ್ಲ ನಗರ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಬೋರ್ಗಳು ರೀಚಾರ್ಜ್ ಆಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ. ಯಾರೋ ಈ ಒಂದು ಮಳೆ ನೀರಿನ ಕೊಯ್ಲು ಪದ್ಧತಿ ಅಂತ ನಾವೇನು ಕರಿತೀವಲ್ಲ, ಪುಸ್ತಕದಲ್ಲಿ ಓದಿದ್ದೇ ಆಗಿದೆ. 5ನೇ ಕ್ಲಾಸ್ ಬುಕ್ಕಲ್ಲೂ ತೆಗೆದು ಹೋದರೆ ಮಳೆ ನೀರನ್ನು ಕೊಯ್ಲು ಅಂದ್ರೇನು, ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಇದೆ. ಇದನ್ನು ನಾವೇ ಯಾರೂ ಅಳವಡಿಸ್ಕೊಂಡೇ ಇಲ್ಲ, ಜನಗಳಿಗಿದು ಅರಿವೇ ಇಲ್ಲ. ಆಮೇಲೆ ಕಸವನ್ನು ಎಲ್ಲಂದ್ರಲ್ಲೇ ಒಗೆದು ರಾಜಕಾಲುವೆ ಕಾಣುತ್ತೆ, ಮೋರಿ ಕಾಣುತ್ತೆ ಅಂತಂದರೆ ಮನೆಗಳನ್ನು ಎಲ್ಲ ಕಟ್ ಮಾಡಿದ್ದನ್ನು ಡಬ್ರೀಸ್ನೆಲ್ಲ ತಗೊಂಡೋಗಿ ಅಲ್ಲಿ ತುಂಬೋದು, ಚೀಲೆಗಳಲ್ಲಿ ಕಸಗಳನ್ನು ತಗೊಂಡೋಗಿ ಹಾಕೋದು. ಮನೆಗಳ ಹತ್ರಕ್ಕೆ, ವಾರ್ಡ್ಗಳ ಹತ್ರಕ್ಕೆ ವಾಹನ ಬಂದ್ರೂ ಸಹ ಜನಗಳಿಗೆ ಸರಿಯಾಗಿ ತಿಳುವಳಿಕೆ ನಾವೆಷ್ಟು ಸರಿ ಮೂಡಿಸಿದ್ರು ಅವರು ಬೇಕು ಅಂತ ಉದ್ದೇಶಪೂರ್ವಕ ತಗೊಂಡೋಗಿ ಹಾಕ್ತಾರೆ. ಕಸನ ಬೈಫರಿಕೇಶನ್ ಮಾಡಿ 4 ವಿಧದಲ್ಲಿ ಕಸ ಸಂಗ್ರಹಣೆ ಮಾಡಿ ಕೊಡಿ ಅಂತ ನಾವು ಹೇಳಿದ್ದೀವಿ. ಒಂದು ಹಸಿ ಕಸ, ಒಂದು ಒಣ ಕಸ, ಮತ್ತು ಇನ್ನೊಂದು ಸ್ಪೆಷಲ್ ಹೆಲ್ತ್ ಕೇರ್ ವೇಸ್ಟ್ ಅಂತ ಬರುತ್ತೆ. ಇದ್ರ 4 ಭಾಗದಲ್ಲಿ ಕಸನ ಇದು ಮಾಡಿಕೊಡ್ಬೇಕು. ಇನ್ನೊಂದು ಏನು ಪ್ಯಾಡ್ಸು ಇದೆಲ್ಲ ಏನು ಕರಿತೀವಲ್ಲ, ಡೈಪರ್ಸು, ಪ್ಯಾಡ್ಸು, ಇದೆಲ್ಲನೂ ಹೆಲ್ತ್ ಕೇರ್ ವೇಸ್ಟ್ ಅಂತ ಬರುತ್ತೆ. 4 ಭಾಗದಲ್ಲಿ ಕಸಗಳನ್ನು ಇದು ಸೆಗ್ರಿಗೇಷನ್ ಮಾಡಿಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನಾವು ಇದ್ರ ಬಗ್ಗೆ ಆಲ್ರೆಡಿ ಯೂಟ್ಯೂಬಲ್ಸ್ ಬಿಟ್ಟಿದ್ದೀವಿ. ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನ ತೆರವು ಮಾಡ್ಬೇಕಂದ್ರೆ ಎಲ್ಲ ಹರಿವು ಮೂಡಿಸಿದ್ದೀವಿ. ಜಾಸ್ತಿ ಒತ್ತಡ ಹಾಕಿದ್ರೆ ಏನು ಮಾಡೋದು, ಕಸಗಳೇ ಕೊಡೋದಿಲ್ಲ, ನೈಟ್ ಹೊತ್ತು ಎಲ್ಲಂದ್ರಲ್ಲೇ ಒಗೆಯೋದು, ಈ ರೀತಿ ಮಾಡಿರ್ತಾರೆ. ಹಾಗಾಗಿ ಅದು ರಾಜಕಾಲುವೆಗಳ ಮೂಲಕ ನೀರುಗಳು ಸ್ವಲ್ಪ ಉಕ್ಕಿ ಹರಿದು ಫ್ಲೋ ಆಗಿ ಅಕ್ಕಪಕ್ಕದ ರೋಡ್ಗಳಿಗೆ, ಅಕ್ಕಪಕ್ಕದ ಮನೆಗಳ ಹತ್ರಕ್ಕೆ ಬಂದಿರತಕ್ಕಂಥದ್ದಿತ್ತು. ಇಂದು ಬೆಳಗ್ಗೆ 7 ಗಂಟೆಗೆ ನಾನು ಮತ್ತು ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರಾದಂತಹ ಗಣೇಶ್ ಅವರು ನಾವೆಲ್ಲರೂ ಹೋಗಿ ಏನೆಲ್ಲ ರಾಜಕಾಲುವೆಗಳನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ರಾಜಕಾಲುವೆಗಳಲ್ಲಿ ಈಗ ನೋಡಿದ್ರೆ ಒಂದು ಸ್ವಲ್ಪನೂ ನೀರೇ ಇಲ್ಲ. ಮಳೆ ಬಿದ್ದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದಿದ್ದಕ್ಕೆ ನೀರು ಓವರ್ಫ್ಲೋ ಆಗಿರೋದು ನಿಜ. ಆದರೆ ಯಾವುದೇ ಕಾರಣಕ್ಕೂ ಯಾರು ಮನೆಗಳಿಗೆ ನೀರು ನುಗ್ಗಿಲ್ಲ, ಜೀವಹಾನಿಗಳಾಗಿಲ್ಲ. ಎಲ್ಲೋ ಅಂತ ಮಾತ್ರ ಒಂದೆರಡು ಮರಗಳು ಮುರಿದು ಬಿದ್ದಿತ್ತು. ಅದನ್ನು ನಾವು ನಿನ್ನೆ ಸಂಜೆನೆಲ್ಲ ತೆರವು ಮಾಡಿಸಿದ್ದೀವಿ. ಎಲ್ಲಿ ಬ್ಲ್ಯಾಕ್ ಆಗಿತ್ತೋ ಬ್ಲ್ಯಾಕೇಜ್ನೆಲ್ಲ ನಾವು ತೆಗೆದು ನೀರುಗಳೆಲ್ಲ ಹೋಗೋದಕ್ಕೆ ಸರಾಗವಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಬಿನ್ಮಂಗಲ ಕೆರೆಗೆಲ್ಲ ಹೋಗಿ ನೀರು ಸೇರಿದೆ. ಯಾವುದೇ ಕಾರಣಕ್ಕೂ ಜೀವಹಾನಿಗಳಾಗಿಲ್ಲ. ಸಾರ್ವಜನಿಕರು ಎಚ್ಚೆತ್ಕೊಬೇಕು ಸರ್ ಇದ್ರ ಸಂಬಂಧಪಟ್ಟಂಗೆ. ಸರ್, ಈಗ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನೆಲಮಂಗಲ ಭಾಗದಲ್ಲಿ ಏನು ನೆಲಮಂಗಲದ ಅಮಾನಿ ಕೆರೆ ಇದೆ, ಅಮಾನಿ ಕೆರೆಗೆ ಸಂಪರ್ಕ ಕಲ್ಪಿಸುವಂಥ ರಾಜಕಾಲುವೆ ಮತ್ತು ಬಸವನಹಳ್ಳಿ ಕ್ರಾಸ್ನಲ್ಲಿರುವಂತಹ ಒಂದು ರಾಜಕಾಲುವೆ, ಈ ಎರಡೂ ರಾಜಕಾಲುವೆಗಳಿಗೆ ಅಲ್ಲಿ ನೀವು ಯಾವುದೇ ರೀತಿಯಾದ ಒಂದು ವಾಹನವನ್ನು ಬಿಟ್ಟಾಗಲಿ ಅಥವಾ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆಗಳಿಗೆ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಯಾಕಂದರೆ ರಾಜಕಾಲುವೆ ಮೇಲೆ ರಸ್ತೆ ಬಂದಿರೋದ್ರಿಂದ ಏನು ಕಸ ಕಡ್ಡಿಗಳಿವೆ ಎಲ್ಲವೂ ಕೂಡ ಹೋಗಿ ಆ ರಾಜಕಾಲುವೆ ಮುಖಾಂತರ ಆ ರಸ್ತೆಯ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತವೆ. ನಿಮಗೆ ಅವಕಾಶ ಎಲ್ಲಿದೆ ಅಥವಾ ಮನುಷ್ಯ ಕ್ಲೀನ್ ಮಾಡೋದಕ್ಕೆ ಅಥವಾ ನಿಮ್ಮ ಒಂದು JCB, ಇಟಾಚಿ ಏನಾದರೂ ಹೋಗಿ ಕ್ಲೀನ್ ಮಾಡೋದಕ್ಕೆ ಎಲ್ಲ ಅವಕಾಶ ಸಿಗುತ್ತೆ, ಅಲ್ಲಿ ಅವಕಾಶದಲ್ಲಿ ನೀವು ಮಾಡ್ಕೊಂಡ್ಬರ್ತೀರಾ. ಸೊ ಮಧ್ಯದಲ್ಲಿರುವಂಥ ಕಸಗಳಿಂದ ಈ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಯಾಕಂದರೆ
ಯಾಕಂದರೆ ಬಸವನಹಳ್ಳಿ ಕ್ರಾಸಲ್ಲಿ ಇರುವಂತಹ ರಾಜಕಾಲುವೆ ಸಂಪರ್ಕ ಬಹಳ ಹತ್ತಿರದಲ್ಲಿ ಕೆರೆಗಿರುವಂಥದ್ದು. ಈ JP ಹಾಸ್ಪಿಟಲ್ ಅಥವಾ ಈ ಸಿನಿಮಾ ಹಾಲ್ ಹತ್ರ ಇರುವಂತಹ ರಾಜಕಾಲುವೆ ಮುಖಾಂತರ ಹರಿದೋಗುವಂಥ ಆ ರಾಜಕಾಲುವೆ ಕೂಡ ಸಮಸ್ಯೆ ಆಗಿರುವಂಥದ್ದು. ತಾವು ಎಲ್ಲೆಲ್ಲಿ ವಾಹನಗಳಿಗೆ ಅವಕಾಶ ಇದೆ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀರಾ, ಬಟ್ ಅವಕಾಶ ಇಲ್ದಿರೋ ಜಾಗಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಕ್ಲೀನ್ ಮಾಡೋಕ್ಕೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್. ಈಗ ಎಕ್ಸಾಂಪಲ್ ಆಗಿ ಬಸವನಹಳ್ಳಿ ಮುಖ್ಯಸ್ಥನಲ್ಲಿ ಸಾರ್ವಜನಿಕರು ಗಮನಿಸ್ಬೋದು, ಅಲ್ಲಿ ಮೋರಿ ಒಳಗಡೆ ಸಿಲ್ಟ್ ತುಂಬಿಕೊಂಡು ಬ್ಲ್ಯಾಕ್ ಆಗಿ ಮಳೆ ನೀರು ಅಥವಾ ಮೋರಿ ನೀರನ್ನೇ ಓವರ್ಫ್ಲೋ ಆಗಿ ರಸ್ತೆಗೆ ಬಂದಿತ್ತು. ಮೊನ್ನೆ ಶಾಸಕರು ಬಸವನಹಳ್ಳಿ ಒಂದು ಮುಖ್ಯ ರಸ್ತೆನ ಸಾರ್ವಜನಿಕರಿಗೂ ಅನುಕೂಲಕ್ಕೋಸ್ಕರವಾಗಿ ಅವರೇ ಖುದ್ದಾಗಿ ನಿಂತು ರಸ್ತೆ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಓವರ್ಫ್ಲೋ ಆಗಿ ಬಂದಿರೋದ್ರಿಂದ ನೀರು ರೋಡಲ್ಲಿ ನಿಂತ್ಕೊಂಡ್ರೆ ವೆಹಿಕಲ್ಗಳು ಟನ್ಗಟ್ಟಲೆ ವೆಹಿಕಲ್ಗಳು ಪಾಸ್ ಆದಾಗ ರೋಡೆಲ್ಲ ಕಿತ್ತೋಗ್ಬಿಡ್ತದೆ. ಈಗ ನಾವು ಮತ್ತು ನಮ್ಮ ಅಧ್ಯಕ್ಷರು ಖುದ್ದಾಗಿ ನಮ್ಮ ಮೆನ್ ಕರ್ಕೊಂಡೋಗಿ JCB ಕರ್ಕೊಂಡೋಗಿ ಮೋರಿ ಕಿತ್ತಾಕ್ಸಿ ಸಿಲ್ಟೆಲ್ಲ ತೆಗೆಸ್ಬಿಟ್ಟು ಕೆಲಸ ಮಾಡ್ತಾ ಇರೋದನ್ನು ಈಗೂ ಸಹ ನೀವು ನೋಡ್ಬೋದು. ಈಗ ಅದೇ ರೀತಿ ನಾವು 1 ತಿಂಗಳು ಮುಂಚೆನೇ, ನಾನೊಬ್ಬ ಆಯುಕ್ತನಾಗಿ 1 ತಿಂಗಳು ಮುಂಚೆನೇ ರಾಜಕಾಲುವೆಗಳನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೆ. ನೆಲಮಂಗಲ ಟೌನಲ್ಲಿ ನಾನು 2017ರಲ್ಲಿ ಬಂದು ಕೆಲಸ ಮಾಡಿದಾಗ ಈ ಒಂದು ಪರಿಸ್ಥಿತಿನ ಮಳೆಗಾಲದಲ್ಲೇ ಬಂದಿದ್ದೆ ನಾನು ಅವಾಗ ಖುದ್ದಾಗಿ ನೋಡಿದ್ದೆ. ಸೊ ಹಂಗಾಗಿ ನನಗೆ ಅದೊಂದು ಎಫೆಕ್ಟ್ನೆಸ್ ಸೆನ್ಸ್ ಹೊಡಿತಾ ಇತ್ತು. ಸೊ ಹಂಗಾಗಿ ನಾನು ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಕಡೆಯಿಂದನೇ ಇಟಾಚಿಗಳನ್ನು ಬಿಟ್ಟು ರಾಜಕಾಲುವೆನ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಬೇಕಾದ್ರೆ ನೀವು ನೋಡ್ಬೋದು, ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅದು ನಮ್ಮ ಗಂಗಾಧರ್ ರಾವ್ ಆಲಿಯಸ್ ಗಣಿ ಅಂತ ನಾವೇನು ಕರಿತೀವಲ್ಲ, ಅವ್ರ ಸರ್ ವಾರ್ಡ್ವರೆಗೂ ಅದು ಕ್ಲೀನ್ ಆಗಿತ್ತು. ಮುಂದಕ್ಕೆ ಲೋಹಿತ್ ನಗರ ಈ ಭಾಗದಲ್ಲಿದೆ, ಬಸವನಹಳ್ಳಿಗೆ ಹೋಗೋ ಮುಖ್ಯ ರಸ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಒಂದು ವೇಳೆ ಆಗದೇ ಇರೋಂಥ ಜಾಗದಲ್ಲಿ ಆಗೋದನ್ನು ಮಾಡಲೇಬೇಕು, ನಾವೇನು ಮಾಡೋಕ್ಕಾಗಲ್ಲ. ಏನು ಸೆನ್ಕೆ ಕಟ್ಕೊಂಡು ಕಡ್ಡಿ ಮೂಲಕನಾದ್ರೂ ಎಳೆಯೋಂಥದ್ದು, ನೀರೆಲ್ಲ ಓವರ್ಫ್ಲೋ ಆಗೋಗಿದ್ದಾದ್ಮೇಲೆ ತುಂಬ್ಕೊಂಡ್ರೆ ಸಿಲ್ಟನ್ನು ತೆಗಿಯೋಂಥದ್ದು, ಅದನ್ನೆಲ್ಲ ಏನಾದರೂ ಮಾಡಲೇಬೇಕು. ಯಾಕಂದರೆ ಬ್ರಿಟಿಷ್ನರ ಕಾಲದಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಟ್ಟಂತಹ ರಾಜಕಾಲುವೆ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಆ ರಾಜಕಾಲುವೆಗಳ ಅಕ್ಕಪಕ್ಕದಲ್ಲೇ ಮನೆಗಳು ಕಟ್ಕೊಂಡು ಜನಗಳಿಗೆ ಎಷ್ಟು ಹೇಳಿದ್ರು ಅರಿವಿಲ್ದಂಗೆ ಮನೆಗಳು ಕಟ್ಕೊಂಡು ಅಲ್ಲ ಅಕ್ಕಪಕ್ಕದಲ್ಲೆಲ್ಲ ಬಾರ್ಡರ್ ಲೈನ್ಗೆ ಬಂದಿರೋದ್ರಿಂದ ಈ ಸಮಸ್ಯೆಗಳು ಕರ್ನಾಟಕ ರಾಜ್ಯದ ಎಲ್ಲ ನಗರ ಭಾಗಗಳಲ್ಲಿ ಈ ಸಮಸ್ಯೆ ಸರ್ವೇ ಸಾಮಾನ್ಯ. ಮಳೆ ಬಿದ್ದ ನಂತರ 1 ಅವರ್ ನಾವು ರೆಡಿ ಮಾಡ್ಕೊಂಡು 1 ಅವರ್ ನಾವು ಶಾಂತ ರೀತಿಯಿಂದ ಇದ್ದರೆ ಅದು ಆಟೋಮೆಟಿಕಲಿ ನೀರು ಎಲ್ಲ ರಾಜಕಾಲುವೆ ಮೂಲಕ ಕೆರೆಗಳನ್ನು ಸೇರ್ಕೊಳ್ಳೋಂಥದ್ದಾಗತ್ತೆ. ಸರ್, ಮತ್ತೊಂದು ಬಹಳ ಪ್ರಮುಖವಾಗಿ ಕೇಳಬೇಕಾದ ಪ್ರಶ್ನೆ, ಈ ಲ್ಯಾಂಡ್ ಮಾಫಿಯಾದವರು ಲೇಔಟ್ಗಳ ನೆಪದಲ್ಲಿ ಹಲವು ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ರಾಜಕಾಲುವೆ ಏನು ಸೈಜ್ ಇರಬೇಕು ಆ ಸೈಜನ್ನ ಬಹಳ ಸ್ಥಗಿತಗೊಳಿಸಿ ಚಿಕ್ಕದಾಗಿ ಮಾಡಿಕೊಂಡು ಅದನ್ನು ಎಲ್ಲೋ ಒಂದು ಕಡೆ ನೀರು ಹೋಗ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಚಿಕ್ಕದಾಗಿ ಮಾಡಿಕೊಂಡು ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತಾ ಇದ್ದಾವೆ. ಆಮೇಲೆ ಎಷ್ಟೋ ರಾಜಕಾಲುವೆಗಳನ್ನು ಒತ್ತುವರಿ ಆಗಿವೆ. ಫಾರ್ ಎಕ್ಸಾಂಪಲ್ ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ ಅದು ಸಾಕಷ್ಟು ದಿನಗಳ ಒಂದು ಗೊಂದಲದ ಪ್ರಶ್ನೆ ಆಗಿರುವಂಥದ್ದು, ಅದು ಸಹ ತೆರವು ಮಾಡೋದಕ್ಕೆ ಯಾರೂ ಸಹ ಮುಂದಾಗ್ತಾ ಇಲ್ಲ. ಅದು ಏನಕ್ಕೆ ಅನ್ನೋದು ನಮಗೂ ಸಹ ಈಗ ಪ್ರಶ್ನೆ ಆಗಿ ಉಳಿದಿರುವಂಥದ್ದು. ಈ ಲೇಔಟ್ಗಳನ್ನು ಮಾಡುವಂತಹ ಲೇಔಟ್ ಉದ್ಯಮಿಗಳು ಈ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ರೆ ಅಕಸ್ಮಾತ್ ಅದನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ತಾವು ಮುಂದಾಗ್ತೀರಾ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ರಾಜಕಾಲುವೆಗಳು ಒತ್ತುವರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಇದು ರಾಜಕಾಲುವೆ ಕಂಟ್ರೋಲ್ ಬಂದು ಕಂದಾಯ ಇಲಾಖೆಗೆ ಬರುತ್ತೆ. ನಾವು ನಮ್ಗೆ ಈ ವಿಷಯಕ್ಕೆ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಒಂದು ಪತ್ರ ಬರೀತೀವಿ. ಪತ್ರ ಬರೆದ್ಬಿಟ್ಟು ರಾಜಕಾಲುವೆ ಒತ್ತುವರಿ ಆಗಿರೋದನ್ನು ನಮಗೆಲ್ಲ ಅಳತೆ ಮಾಡಿಕೊಡಿ, ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅದನ್ನು ನಾವು ತೆರವು ಮಾಡಿಸೋದಕ್ಕೆ ಕ್ರಮ ವಹಿಸಬೇಕಾಗತ್ತೆ ಅಂತ ನಾವು ಕೊಡ್ತೀವಿ. ಆದರೆ ನೀವು ಕೇಳಿದಂಥ ಪ್ರಶ್ನೆಗೆ, ನಿಮ್ಮ ಪ್ರಶ್ನೆಗೆ ಸಾರ್ವಜನಿಕರು ಆ ಸೈಟನ್ನು ಆ ರಾಜಕಾಲುವೆ ಪಕ್ಕದಲ್ಲಿರೋದನ್ನು ತಗೋಬೇಕಾದ್ರೆ ಅವರು ಲೀಗಲ್ ಒಪಿನಿಯನ್ ಹೋಗಲೇಬೇಕಲ್ವಾ? ಬಫರ್ ಝೋನ್ ಅಂತ ಯಾಕೆ ಮಾಡಿರ್ತೀವಿ? ಬಫರ್ ಝೋನ್, ದೊಡ್ಡ ಬಫರ್ ಝೋನು, ರಾಜಕಾಲುವೆ ಚಿಕ್ಕದಿರ್ತದೆ, ದೊಡ್ಡಿರುತ್ತೆ. 15 ಮೀಟರ್ ಆದ್ರೂ ಕನಿಷ್ಠ ಅದಕ್ಕೆ ಡಿಸ್ಟೆನ್ಸಲ್ಲಿ ಆಜು ಬಾಜು ಗ್ಯಾಪ್ ಇರಬೇಕು ಅಂತಿದೆ. ಈಗ ಲೀಗಲ್ ಒಪಿನಿಯನ್ಗೆ ಹೋದಾಗ ಆದ್ರೂ ಬಫರ್ ಝೋನು ಇದು ರಾಜಕಾಲುವೆ ಪಕ್ಕದಲ್ಲಿದೆ, ಸೈಟ್ ತಗೊಂಬಾರ್ದು ಅಂತ ಕೊಡಲೇಬೇಕು ಅವರು. ಆದ್ರೂ ಜನ ಕಮ್ಮಿ ಸಿಗುತ್ತೆ ಅಂತನೋ ಅಥವಾ ಇನ್ನೊಂದು ಏನು ಆಮಿಷಕ್ಕೆ ಒಳಗಾಗ್ತಾರೋ ಗೊತ್ತಿಲ್ಲ, ತೊಗೊಂಬಿಟ್ಟು ನಾವಲ್ಲಿ ಏನು ಪರ್ಮಿಷನ್ನು ಕೊಡೋದಿಲ್ಲ ಇಲ್ಲ ಅಂತಂದ್ರೆ ಹೋಗಿ ಮನೆ ಕಟ್ಕೊಳೋದು, ಉದ್ದಟತನದಿಂದ ಮನೆಗಳು ಕಟ್ಕೊಂಡು ವಾಸ ಇರೋಂಥದ್ದು. ಇಂತಹ ಪ್ರಕರಣಗಳಿಂದನೇ ಎಲ್ಲ ನಗರ ಪ್ರದೇಶಗಳಲ್ಲಿ ಇಂತಹ ಒಂದು ಸಂಗತಿಗಳನ್ನು ನಾವು ಕಾಣ್ತಾ ಇರ್ತೀವಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜನಗಳು ಎಚ್ಚೆತ್ಕೊಬೇಕು, ಪ್ಲಸ್ ಅಧಿಕಾರಿಗಳದ್ದು 50% ಅವ್ರ ಅಧಿಕಾರಿಗಳ ಎಫರ್ಟ್ ಇರಬೇಕು, ಸಾರ್ವಜನಿಕರು ಒಂದು 50% ಅವರೆಲ್ಲ ಎಚ್ಚೆತ್ಕೊಂಡು ಜಾಗರೂಕ ನಾಗರಿಕರಾಗಿ ಬಾಳಿದ್ರೆ ಮಾತ್ರ ನಗರ ಪ್ರದೇಶಗಳ ಸೌಂದರ್ಯವನ್ನು ತುಂಬ ಹೆಚ್ಚಾಗಿ ನಾವು ಕಾಪಾಡ್ಕೊಳ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಇನ್ನು ಲ್ಯಾಂಡ್ ಮಾಫಿಯಾದವರು ಹೇಳ್ದಂಗೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಕೊಡಲ್ಲ.
ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಕೊಡಬೇಕಾದ್ರೆ ರಾಜಕಾಲುವೆ ಇದೆಯಾ, ಕೆರೆ ಬಫರ್ ಇದೆಯಾ ಅಂತ ನೋಡ್ಬಿಟ್ಟೆ ಕೊಡ್ತಾರೆ. ಆದರೂ ಸಹ ಕೆಲವರು ಹಿಂದೆ ಏನು ಗ್ರಾಮ ಪಂಚಾಯತಿಗಳಿದ್ದಂತಹ ಸಂದರ್ಭದಲ್ಲಿ ಆಗಿರೋವೋ ಏನಾಗಿರೋವೋ ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿರ್ತಾರೆ. ಈಗ ಅವನ್ನೆಲ್ಲ ತಿರುವು ಮಾಡ್ಸೋಕ್ಕಾಗೋದಿಲ್ಲ, ಅಲ್ಲೇ ವಾಸ ಇರ್ತಾರೆ. ಮನೆಗಳಿಗೆ ನೀರು ನುಗ್ಗಿದಾಗ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತಾರೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ, ಎಲ್ಲ ನೀರುಗಳು ನುಗ್ತದೆ, ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡವ್ರೆ ಅಂತೇಳಿ ಅಧಿಕಾರಿಗಳನ್ನ ಬಾಯಿಗೆ ಬಂದಂಗೆ ಬೈಯೋದು ಮೀಡಿಯಾದಲ್ಲಿ ಇಂಥವು ನೋಡೋದೆಲ್ಲ ನಮಗೆ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟೈತೆ. ಆದ್ರೂ ನಾವೇನು ಎದೆಗುಂದಿಲ್ಲ. ನಗರದ ಒಂದು ಚಿತ್ರಣವನ್ನು ಅಥವಾ ಸೌಂದರ್ಯವನ್ನು ಕಾಪಾಡೋದಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನೆಲಮಂಗಲ ನಗರಸಭೆ ಪೌರಾಯುಕ್ತರ ಮಾತಾಗಿತ್ತು. ಅವ್ರು ಹೇಳೋ ಪ್ರಕಾರ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಮಾತ್ರ ಸಾಲದು, ನಗರದ ಸೌಂದರ್ಯವನ್ನು ಕಾಪಾಡಬೇಕು, ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ನಗರದ ಎಲ್ಲ ನಿವಾಸಿಗಳು ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ನಗರದ ಪ್ರತಿಯೊಬ್ಬ ನಾಗರಿಕನ ಒಂದು ಜವಾಬ್ದಾರಿ ಆಗಿರುತ್ತೆ. ಸ್ವಚ್ಛತೆಯ ವಿಚಾರದಲ್ಲಿ ಕಸದ ಗಾಡಿಗಳಿಗೆ ಹಾಕಬೇಕು. ರಾಜಕಾಲುವೆಗಳಲ್ಲಾಗಲಿ ಅಥವಾ ಹಳ್ಳ ಇರುವಂಥ ಜಾಗಗಳಲ್ಲಿ ಅಥವಾ ಖಾಲಿ ಸೇಟ್ಗಳಲ್ಲಾಗಲಿ ಕಸವನ್ನು ಎಸೆಯುವಂಥ ಒಂದು ಕೆಲಸಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಸಮಸ್ಯೆಗಳನ್ನ ಅಧಿಕಾರಿಗಳು ಎದುರಿಸಬೇಕಾಗುತ್ತೆ. ಮೇಲೆ ಏರುವಂತಹ ಒತ್ತಡದಿಂದ ಸಾರ್ವಜನಿಕರು ಕೂಡ ತೊಂದರೆ ಅನುಭವಿಸ್ತಾರೆ. ಹಾಗಾಗಿ ನೆಲಮಂಗಲದ ಒಂದು ಸೌಂದರ್ಯ ಕಾಪಾಡಬೇಕು, ನೆಲಮಂಗಲದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಕೈ ಜೋಡಿಸಬೇಕು. ಅಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗದಿರೋ ಹಾಗೆ ನೋಡ್ಕೋತಾರೆ ಅಂತ ಇಷ್ಟು ಮಾತನ್ನ ನೆಲಮಂಗಲ ನಗರಸಭೆ ಪೌರಾಯುಕ್ತರು ಹೇಳಿರುವಂಥದ್ದು. ಮುಂದಿನ ದಿನಗಳಲ್ಲಿ ಏನು ಲ್ಯಾಂಡ್ ಮಾಫಿಯಾ ಲೇಔಟ್ಗಳನ್ನ ಮಾಡೋದ್ರ ಮುಖಾಂತರ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿದ್ದಾರೆ ಅಂಥವ್ರ ಮೇಲೆ ಕೂಡ ನಿಗಾ ವಹಿಸಿ ಅದಕ್ಕೆ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಭರವಸೆಯನ್ನು ಕೊಟ್ಟಿರುವಂಥದ್ದು. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.